ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಬಂದು ನನ್ನ ಮಗಂಗೆ ಹಾಲು ಕಾಯ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಡೈಲಿ ಆ ಇರುವೆಗೆ ಸಕ್ಕರೆ ಹಾಕೋದು ಅಭ್ಯಾಸ ಆಗ್ಬಿಟ್ಟೈತೆ. ಹಂಗಾಗಿ ಇನ್ನು ಮಳೆ ಊದಿರೋ ವಾತಾವರಣಕ್ಕೂ ಅದಕ್ಕೂ ತಂಪಾಗಿರುತ್ತೆ. ನಾನೊಂದು ಸ್ವಲ್ಪ ಅಲ್ಲೇ ಹೊತ್ತು ನಿಂತಿದ್ದೆ. ಹಾಲು ಹೆಂಗೂ ಕಾಯಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆರಿಸ್ಬೇಕು, ಇಲ್ಲಾಂದರೆ ಇವನು ಅಳ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಹಂಗೆ ಅದು ಇದು ತೋರಿಸ್ಕೊಂಡು ಅಷ್ಟೊತ್ತಿಗೆ ಆರುತ್ತೆ ಹಾಲು ಅಂತ ಹೇಳ್ಬಿಟ್ಟು ಇನ್ನು ಟಿಫನ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡೆ. ಅದೊಂದು ಸ್ವಲ್ಪ ಹಚ್ಚೋದು, ಕಟ್ ಮಾಡೋದು, ತೊಳ್ಕೊಂಡು ಅದು ಆಯಿತು. ಇನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಲ್ಲರೂ ಮಾಡ್ತಾರೆ ಅಂತಲೇ ನಾನು ಜಾಸ್ತಿ ಇದು ಮಾಡಲಿಲ್ಲ. ಎಲ್ಲ ಮಾಡೋ ರೀತಿಯೇ ಮಾಡಿರೋದು ನಾನು ಕೂಡ. ಮಾಮೂಲಿ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ. ನಾನು ಯಾವುದಕ್ಕೂ ಖಾರ ಒಂದು ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ನಮ್ಮ ಮಕ್ಕಳು ಖಾರ ತಿನ್ನಲ್ವಲ್ಲ ಅಂತ ಏನೇ ಒಗ್ಗರಣೆ ಅನ್ನ ಮಾಡ್ಬೋದು, ಏನೇ ಮಾಡ್ಬೋದು, ಮಸಾಲೆ ಸಾಂಬಾರು ಮಾಡ್ಬೋದು, ಇಲ್ಲ ಪಲಾವ್ ಏನೇ ಮಾಡಿದ್ರು ಖಾರ ಕಡಿಮೆನೇ ಇರುತ್ತೆ. ಆಮೇಲೆ ಮಸಾಲೆನೂ ಕಡಿಮೆನೇ ಇರುತ್ತೆ. ಜಾಸ್ತಿ ಹಾಕಿ ಆಮೇಲೆ ಖಾರ ಖಾರ ಅಂತ ತಿಂದೆ ಹೋದರೆ ಆಮೇಲೆ ಮಸಾಲೆ ಜಾಸ್ತಿ ಹಾಕ್ಬಿಟ್ರು ನಮ್ಮ ಮನೆಯವ್ರಿಗೂ ಆಗೋಲ್ಲ. ಅದು ಏನೋ ಗೊತ್ತಿಲ್ಲ, ಆವಾಗಿಂದು ಅಭ್ಯಾಸ ಆಗ್ಬಿಟ್ಟೈತೆ. ಹೊಟ್ಟೆ ಉರಿ ಥರ ಇಲ್ಲ ಇನ್ನೊಂದು ಹೊಟ್ಟೆ ನೋವು ಏನೋ ಒಂದು ಆಗುತ್ತೆ. ಹಂಗಾಗಿ ಮಸಾಲೆ ಮಾತ್ರ ಯಾವುದಕ್ಕೊಂದಕ್ಕೂ ಕಡಿಮೆನೇ ನಾನು ಹಾಕೋದು. ಏನೋ ಹಾಕ್ಬೇಕಲ್ಲ ಅಂತ ಎಲ್ಲನೂ ಹಾಕ್ತೀನಿ, ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಇನ್ನು ಈರುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ, ಒಂದು ಸ್ವಲ್ಪ ಬ್ರೌನ್ ಕಲರ್ ಥರ ಬರೋ ಥರ ಫ್ರೈ ಮಾಡ್ಕೊಂಡ್ಮೇಲೆ ತರಕಾರಿನೂ ಹಾಕ್ತಾಯಿದ್ದೀನಿ. ಬೀನಿಸು ಮತ್ತು ಕ್ಯಾರೆಟು, ಬಟಾಣಿ ಅದು ಮತ್ತು ಟೊಮೊಟೊ, ಅರಿಶಿನ ಪುಡಿ ಎಲ್ಲದಕ್ಕೂ ಒಳ್ಳೆಯದು. ಇದು ನಮ್ಮ ಮಕ್ಳಿಗೆ ಹಾಲಕ್ಕೆ ಹಾಕೊಂಡು ಕುಡಿಸ್ತಾರೆ, ಕಫ ಹೋಗಲಿ ಅಂತ ಹೇಳ್ಬಿಟ್ಟು. ಸಕ್ಕರೆನೂ ಅಷ್ಟೇ, ಮಕ್ಳಿಗೆ ಆ ಸಕ್ಕರೆ ಹಾಕಿ ಕುಡಿಸ್ಬಾರ್ದು. ಅದೇ ಮೊದಲನೇ ತಪ್ಪು. ಬೆಳಗ್ಗೆ ಎದ್ದ ತಕ್ಷಣ ಅದು ಸಕ್ಕರೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಅವ್ರಿಗೆ ಹೊಟ್ಟೆ ಹಸುನೂ ಕಾಣಲ್ಲ ಹಾಲು. ಆದರೆ ಏನು ಮಾಡೋದು, ಇನ್ನೂ ಚಿಕ್ಕವನಲ್ವೇನು. ನಾನು ಬೆಲ್ಲ ಹಾಕಬೇಕು, ನೀವೆಲ್ಲ ಆದರೆ ಬೆಲ್ಲನೇ ಹಾಕ್ಕೊಳ್ಳಿ. ನಾನು ಅರ್ಜೆಂಟಿಗೆ ಈ ಥರನೇ ಮಾಡಿಬಿಡ್ತಿದ್ದೆ. ಐತೆ ಬೆಲ್ಲ, ಹಾಕ್ತಾಯಿಲ್ಲ. ನೋಡೋಣ ಇನ್ನು ಮುಂದಿನ ಇದರಲ್ಲಿ ಟ್ರೈ ಮಾಡ್ತೀನಿ. ಇನ್ನು ಇದಕ್ಕೆ ಮಾಮೂಲಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ತಿನ್ನಿ ಉಪ್ಪಿಟ್ಟು, ಅದೇ ಒಂಥರ ಟೇಸ್ಟ್ ಇರುತ್ತೆ. ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಹುರಿದ್ಬಿಟ್ಟು ಹಾಕೊಳ್ಳಿ, ಅದೇ ಇನ್ನೊಂದು ಥರ ಟೇಸ್ಟು. ಅದು ಖಾರನೇ ಕೊಡಲ್ಲ. ಏನೇ ಅಲ್ಲಿ ಬೆಣ್ಣೆ ತುಪ್ಪ ಎಲ್ಲ ಸ್ವೀಟ್ ಆಗಿಬಿಡ್ತದೆ. ನನಗಿಷ್ಟ ಆಗಲ್ಲ. ಆದರೆ ಏನು ಹಂಗೆ ಆದರೂ ತಿನ್ನಲ್ವಲ್ಲ, ಅಡುಗೆಗಾರ ಹಾಕಿ ತಿನ್ನಲಿ ಅಂತ ನಮ್ಮನೆಯವ್ರು ಬೈತಾರೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸ್ಪೂನ್ ಹಾಕ್ಬಿಟ್ಟಿದ್ದೀನಿ. ಸಿಹಿ ಹೊಡೆಯುತ್ತೆ, ಅದೇನೋ ನಂಗೆ ಇಷ್ಟನೇ ಆಗಲ್ಲ. ಏನಿದ್ರು ಒಂಚೂರು ಖಾರವಾಗೇ ಇರಬೇಕು. ಖಾರವಾಗಿ ಅಂದರೆ ಮೀಡಿಯಮ್ಮಾಗಿ ಇವ್ರು ತಿನ್ನೋಷ್ಟು ಖಾರ ನಾನು ತಿಂತೀನಿ ಮಕ್ಕಳದು. ಅದು ತೀರಾ ಹಂಗೆ ಸಪ್ಪೆ ಥರ ಸಿಹಿ ಥರ ಹೊಡೆದ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಇನ್ನು ಫ್ರೈ ಮಾಡ್ಕೊಂಡಿರೋದು ರವೆನ ಒಂದು ಸ್ವಲ್ಪ ಕೆಂಪಗೆ ಆಗೋ ಥರ ತುಪ್ಪದಲ್ಲಿ ಹುರ್ಕೊಂಡಿರೋದು. ಅಷ್ಟರಲ್ಲಿ ನೀರು ನಿಮ್ಗೆ ಎಷ್ಟು ಅಳತೆ ಜನ ನೋಡ್ಕೊಂಡು ನೀರು ಹಾಕ್ಕೊಳ್ಳೋದು. ಅದೆಲ್ಲ ಚೆನ್ನಾಗಿ ಮಳ್ಳಾದ್ಮೇಲೆ ಕಾಯಿ ತುರಿನೂ ಹಾಕ್ಬಿಡೋದು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನ. ಇನ್ನು ರವೆ ಏನು ಹುರ್ಕೊಂಡಿರ್ತೀರ ಅದನ್ನು ಇದ್ರೊಳಗಡೆ ಹಾಕ್ಕೊಂಡು ಗಂಟಾಗದೆ ರೀತಿ ಮಿಕ್ಸ್ ಮಾಡೋದು. ಇನ್ನು ಇದು ಉಪ್ಪಿಟ್ಟು ತೆಳ್ಳಗಿದ್ರೇ ಚೆಂದ ಅಂತ ನಮ್ಮ ಮನೆಯವ್ರಿಗೆ ಇಷ್ಟ. ಹಂಗಾಗಿ ಆ ಥರ ತೆಳ್ಳಗೆ ಇರೋ ಥರನೇ ಮಾಡಿದೆ. ಇನ್ನೂ ತೆಳ್ಳಗೆ ಮಾಡ್ತಾರೆ ಹೋಟ್ಲುಗಳಲ್ಲೆಲ್ಲ ಮಾಡ್ತಾರಲ್ಲ ಅವರು ಉಪ್ಪಿಟ್ಟು. ನಾವು ಉಪ್ಪಿಟ್ಟು ಅಂತೀವಿ, ಅವ್ರೇನಂತಾರೆ ಅಂದರೆ ಏನೋ ಅಂತಾರೆ, ಅದು ರೈಸ್ ಬಾತ್ ಅಲ್ಲ, ಉಪ್ಪಿಟ್ಟನ್ನ ಇನ್ನೊಂದು ಹೆಸರಲ್ಲಿ ಪಲಾವ್ ಬಾತ್ ಥರನೇ ಏನೋ ಅಂತ ಹೇಳ್ತಾರೆ. ಇನ್ನು ನನ್ನ ಮಕ್ಕಳಿಬ್ಬರು ಅವತ್ತು ಬಕ್ರಿ ಹಬ್ಬ ರಜೆ ಇದ್ದಿದ್ರ ಕಾರಣ ಹೋಗೋಣ ಅಂತ ಹೇಳ್ಬಿಟ್ಟು ಪಾರ್ಕಿಗೆ ಹೋಗಿದ್ದೀವಿ. ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಪಾರ್ಕಿಗೆ ಬಂದಿದ್ದೀವಿ. ಆಲ್ರೆಡಿ 9:30 ಆಗಿತ್ತು. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಬಂದು ನೈಟು ಸುಮ್ಮನೆ ರಜೆ ಇತ್ತಲ್ಲ ಇವತ್ತು ಬಕ್ರಿದ್ದು ಅಂತ ಹೇಳ್ಬಿಟ್ಟು ಆಯಿತು ಪಾರ್ಕಿಗೆ ಆಟ ಸಾಮಾನು ಇಟ್ಕೊಂಡಿದ್ದ.
ತಗೊಂಡು ಪಾರ್ಕೆಲ್ಲ ಆಟ ಆಡೋಂಥದ್ದು ಮಣ್ಣು ತುಂಬಿ ಇದು ಮಾಡೋದನ್ನ. ಅದಕ್ಕೆ ಹೋಗೋಣ ಅಂತ ನೈಟ್ ಹೇಳಿದ್ದೆ. ಸ್ಕೂಲ್ಗೆ ಹೋಗ್ತಿದ್ದಾಗ ನಿದ್ದೆ ಬರ್ತದಮ್ಮ ಅಂತಿದ್ದಾನು. ಇವತ್ತು ಪಾರ್ಕಿಗೆ ಹೋಗೋಣ ಅಂತ ಹೇಳಿದ್ದೆ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದಿದ್ದ. ಅದು ಸಾಯಂಕಾಲ ಹೋಗೋಣ ಅಂದರೂ ಕೇಳಿಲ್ಲ. ಇವಾಗಲೇ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಬಂದೇವನೆ. ಇನ್ನು ನಾಷ್ಟ ಉಪ್ಪಿಟ್ಟು ತಿನ್ಕೊಂಡು ಬಂದು ಇವರೆಲ್ಲ ಆಟ ಆಡಿ ಸ್ವಲ್ಪ ಹೊತ್ತು ಮಳೆ ನೆನ್ನೆ ಆಗಿತ್ತಲ್ಲ, ಏನಿಲ್ಲ, ಸೆಕೆ ಏನಿಲ್ಲ, ತಣ್ಣಗೆ ಆಗಿರ್ತೈತೆ, ಬಿಸಿಲು ಏನಿಲ್ಲ, ಎಲ್ಲ ಮರ ಗಿಡಗಳೇನೇ ಐತೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇನ್ನು ಅಲ್ಲಿದ್ದ ಹುಡುಗರ ಜೊತೆನೇ ಟೈಮ್ ಪಾಸ್ ಮಾಡಿಬಿಟ್ರು ನಮ್ಮ ಮಕ್ಕಳು. ಯಾರೋ ಒಬ್ಬರು ಸಿಗ್ತಾರೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಈಗ ನಾನು ಅಷ್ಟೇ, ನಾನು ಒಬ್ಬಳೇ ಅಂತ ಇಲ್ಲಿ ಮನೇಲಿ ಕೂತ್ಕೊಂಡ್ರೆ ನಾನು ಒಬ್ಬಳೇ ಮನೇಲೇ ಇರೋದೇನೆ. ಏನೋ ಒಬ್ಬಳು ನನ್ನ ಮಕ್ಕಳು ನನ್ನ ಜೊತೆಲಿ ಇರ್ತಾರಲ್ಲ, ಹಂಗಾಗಿ ಎಲ್ಗಾರು ಸರಿ ಒಯ್ತೀನಿ ಒಟ್ಟಿನಲ್ಲಿ. ನನ್ನ ಮಕ್ಕಳು ಅವ್ರು ಹೋಗ್ಬೇಕು ಅಂದಕ್ಕಂತೂ ನಾನು ಕರ್ಕೊಂಡೇ ಹೋಗಿದ್ದೀನಿ. ನೋಡೋಣ, ಕಂಟ್ರೋಲ್ ಮಾಡಬೇಕು ಅಂತೀನಿ. ಆದರೆ ಏನು ಮಾಡೋದು, ಈಗ ಅವು ಕೇಳ್ತವೆ, ಇನ್ನು ಮುಂದಕ್ಕೆ ಕೇಳ್ತವೋ ಇಲ್ವೋ. ಇವತ್ತು ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಅವತ್ತೇನೈತೆ ಅದಕ್ಕೆ ಮಾತ್ರ ಸೀಮಿತ ನಾನು. ಇನ್ನು ಮುಂದೆ ಏನಾಯ್ತದೆ, ಇನ್ನು ಮುಂದೆ ಅಲ್ಲ, ಇನ್ನು ಸಾಯಂಕಾಲ ನಾನು ಎಲ್ಲ ಎಷ್ಟು ಪ್ಲ್ಯಾನ್ ಮಾಡ್ತಾರೆ ಆ ಥರ ಪ್ಲ್ಯಾನ್ ನನಗಿಲ್ವೇ ಇಲ್ಲ. ಇವಾಗ ಏನೈತೆ ಅದನ್ನಷ್ಟೇ. ಈಗ ನಾಳೆಗೆ ಬೇಕು, ನೈಟಿಗೆ ಬೇಕು ಅಂತ ಏನೆಲ್ಲ ಪ್ಲ್ಯಾನ್ ಮಾಡಿ ತರಕಾರಿ, ಹಣ್ಣು ಎಲ್ಲ ಮನೆಗೆ ಏನೇನು ಬೇಕು ಆ ಥರ ನನಗೇನೂ ಇಲ್ಲ. ನನಗೆ ಅಲ್ಲಿ ಬೇಕಾ ಅದು ತಗೊಬರೋಣ ಮಾಡೋಣ ಅಷ್ಟೇ. ಇನ್ನು ಇಂಥದ್ದೇ ಮಾಡಬೇಕು ಅಂದ್ಬಿಟ್ಟು ಇವಾಗೇ ರೆಡಿ ಮಾಡಿಕೊಂಡು ಮಾಡೋಷ್ಟು ಪ್ಲ್ಯಾನ್ ನಾನು ಮಾಡಲ್ಲ, ಅಷ್ಟು ಮಾಡಲ್ಲ. ಈಗ ನೈಟ್ಗೆ ಅಡುಗೆ ಮಾಡಬೇಕು ಅಂದ್ರೂ ಮಧ್ಯಾಹ್ನ ಪ್ಲ್ಯಾನ್ ಮಾಡಲ್ಲ. ಆ ಥರ ಅವಾಗ ಏನು ಸಿಗುತ್ತೋ ಆ ಟೈಮ್ಗೆ ಅದನ್ನು ನಮ್ಮ ಮನೇಲಿ ಇರೋದನ್ನ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಎಲ್ಲ ವಿಷಯದಲ್ಲೂ ಅದೇ ಪ್ಲ್ಯಾನ್ ಅಂತ ಏನೂ ಇಲ್ಲ. ಇನ್ನು ಅಲ್ಲಿಂದ ಬಂದ ಪಾರ್ಕಿಂದ ನಾಯಿ ಬತ್ತಾಯಿತು ಅಂತ ನನ್ನ ಮಗ ಕೋಲ್ ಹಿಡ್ಕೊಬಂದ. ಅದು ನಾಯಿನ ಓಡ್ಬಿಡ್ತು. ಇನ್ನು ಅಲ್ಲಿಂದ ಬಂದು ಒಂದು ಸ್ವಲ್ಪ ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಮಾಲ್ ಹತ್ರ ಪಾರ್ಕು, ಇನ್ನು ಅದರ ಬುಟ್ಟಿ ಮುಂದೆ. ಇನ್ನು ಅಲ್ಲಿಂದ ರೋಡ್ ದಾಟಿ ಬರೋಷ್ಟೊತ್ತಿಗೆ ಸುಸ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಐಸ್ ಕ್ರೀಮ್ ತಿನ್ಕೊಂಡು ಕೂತಿದ್ದು. ಆಮೇಲೆ ಬಂದು ನಮ್ಮ ಮನೆ ಹತ್ರ ಆಂಟಿ ಕೂತಿದ್ರಲ್ಲ ಅಂತ ನಾನು ಅಲ್ಲಿ ಕೂತ್ಕೊಂಡೆ. ಇವರು ಆಟೋ ನಿಂತಿತ್ತು ಅಂದ್ಬಿಟ್ಟು ಆಟೋಗೆ ಹತ್ಬಿಟ್ರು ಇಬ್ಬರೂ. ಇನ್ನು ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಇದು ಮಾಡಿದೆ. ಅಲ್ಲೆಲ್ಲ ಮಣ್ಣೆಲ್ಲ ಆಟ ಆಡಿದ್ರಲ್ಲ ಅಂದ್ಬಿಟ್ಟು ಅಳಸ್ಲೇನು ಇನ್ನೊಂದು ಸ್ವಲ್ಪ ಹಂಗೆ ಇಟ್ಟಿದ್ದೆ ಫ್ರಿಡ್ಜಲ್ಲಿ. ಅದನ್ನು ರಸಾಯನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದೇನಿಲ್ಲ, ಅಳಸ್ಲೇನು ಮತ್ತು ಬೆಲ್ಲ, ಕಾಯಿ ತುರಿ, ಕಡಲೆಪುರಿ ಹಾಕಿದ್ರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಬೇಕು ಅಷ್ಟೇ. ಇದು ನಮ್ಮ ಊರ ಕಡೆ ಎಲ್ಲ ಪ್ರಸಾದ ಅಂತೇಳ್ಬಿಟ್ಟು ದೇವಸ್ಥಾನಗಳಿಗೆ ಇದನ್ನೇ ಹಾಕ್ತಾರೆ ಕೊಡೋದು ಪ್ರಸಾದ. ಆವಾಗ ದೇವಸ್ಥಾನದಲ್ಲಿ ಬರೋ ಟೇಸ್ಟೇ ಬೇರೆ, ನಾವು ಮನೇಲಿ ಮಾಡ್ಕೊಂಡು ತಿನ್ನೋವಾಗ ಬರೋದು ಟೇಸ್ಟೇ ಬೇರೆ. ದೇವಸ್ಥಾನದ ಟೇಸ್ಟು ಎಲ್ಲೂ ಮನೇಲಿ ಏನೇ ಹಾಕಿದ್ರೂ ಬರೋಲ್ಲ. ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ. ಈಗ ಶನಿಮಹಾತ್ಮ ದಿವಸ ಪಲಾವ್ ಕೊಡ್ತಾರೆ, ಇಷ್ಟ ಕೊಟ್ಟೋದ್ರು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅದು ಹೆಂಗೆ ಮಾಡಿರ್ತಾರೋ ಅದೇನೋ ಗೊತ್ತಿಲ್ಲ. ಇನ್ನು ಬಂದು ಅದೆಲ್ಲ ತಿಂದ್ಬಿಟ್ಟು ಮಲಗಿದ್ದು ಎದ್ದ ಮೇಲೆ ಇನ್ನು ಸಂಜೆ ಒಂದು ಸಲ ಏನಾದ್ರು ಕೊಡಮ್ಮ ಅಂತ ಕೇಳ್ತಾನಲ್ಲ, ಹಂಗಾಗಿ ಸ್ವಲ್ಪ ಹೊತ್ತು ಅದಕ್ಕೆ ಅಳಸಂದು ಬೀಜ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬೀಜಕ್ಕೆ ಉಪ್ಪು ಹಾಕ್ಕೊಂಡು ಕೂಗಿಸಿದ್ದೆ. ಅದ್ರ ಜೊತೆ ಮೊಟ್ಟೆನೂ ಹಾಕ್ಬಿಟ್ಟಿದ್ದೀನಿ. ಇನ್ನು ಚಿಕ್ಕವನು ತಿನ್ನಲ್ಲ, ಹಂಗಾಗಿ ಅವನಿಗೆ ಅಂತ ಹೇಳ್ಬಿಟ್ಟು. ನೀನು ಯಾವ ಊರ್ತನೋ? ಬೆನ್ನಟ್ಟಿ ನಾಕಳ್ಳಿಯಾ ಇಲ್ಲ ಬೆಂಗಳೂರಾ? ನೀನು ಬೆಂಗಳೂರ ತನು ಬೆಂಗಳೂರ? ನೀನು ಬೆಂಗಳೂರ ಬೆನ್ನಟ್ಟಿನ ನಾಕಳ್ಳಿನ? ಅವಾಗಲೇ ಹೇಳ್ತಾ ಇದ್ದ, ಕ್ಯಾಮ್ರಾ ಆನ್ ಮಾಡಿಬಿಟ್ನಲ್ಲ ಸುಮ್ಮನಾಗೋದ ಅಂತ ಅಂತಾನೆ. ಅಮ್ಮ ಅಪ್ಪ ಅತ್ತೆ
ಅತ್ತೆ ಅತ್ತೆ ಅತ್ತೆ ಮಾಮ 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 ಖುಷಿ ಖುಷಿಯ ಸಗ್ಗವಿಲ್ಲಿದೆ ಇಗ್ಗು ಕಟ್ಟುವ ಸ್ಥಿತಿ ಇಲ್ಲಿದೆ ನಾಳೆ ಯಾರ್ಯಾರ್ಯಾರು ಬಲ್ಲರು ಖುಷಿ ಕಾರ್ಬಾರ್ ಎಂದೇ ಮಾಡಿರು ಸಿಂಗಲ್ ಡ್ಯಾನ್ಸ್ 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 ಆಲ್ ಆಫ್ ಯು ಲೈಕ್ ಎ